ನಮಸ್ತೆ. ಶ್ರೀ ಮಹಾವಿಷ್ಣುವೇ ನಮಃ. ಇವತ್ತಿನ ದಿವಸ 20ನೇ ತಾರೀಕು, 21ನೇ ತಾರೀಕು ಹಾಗೂ 22ರವರೆಗೆ ಮಹಾವಿಷ್ಣು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ಹಾಗೂ ನಾಗ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು 2 ದಿವಸ ತುಂಬ ವಿಜೃಂಭಣೆಯಿಂದ ನೆರವೇರಿಸಿದ್ದೀವಿ. ಇವತ್ತಿನ ದಿವಸ ಕೊನೆಯ ದಿವಸ. ಇವತ್ತಿನ ದಿನ ನಮ್ಮ ಆದಿಶೇಷನನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಅದರ ಪ್ರತಿಷ್ಠಾಪನಾ ಕಾರ್ಯ ಇವತ್ತು ಸರಿಯಾಗಿ 11:40 ಗಂಟೆಗೆ ನಡೆಯುತ್ತದೆ. ಅದು ಪ್ರತಿಷ್ಠಾಪನೆ ಈ ಕೊಡಗಿನಲ್ಲಿ ದೊಡ್ಡದಾದಂಥ 5 ಅಡಿ ಎತ್ತರದ ಆದಿಶೇಷನನ್ನು ನಾವು ಪ್ರತಿಷ್ಠಾಪನೆ ಮಾಡಲಿದ್ದೇವೆ. 7 ಎಡೆಯ ಆದಿಶೇಷ. ಇದರ ಹಿಂದೆ ತುಂಬ ಕಾಣದ ಕೈಗಳು, ಶ್ರಮ ತುಂಬ ಇದೆ. ಈ ಮಟ್ಟಕ್ಕೆ ನಾವು ತಲುಪಬೇಕಾದರೆ 15 ವರ್ಷದಿಂದ ಇದ್ದಂಥ ದೇವಸ್ಥಾನವನ್ನು ಪುನರುಜ್ಜೀವನಗೊಳಿಸಿ ಬ್ರಹ್ಮಕಲಶೋತ್ಸವವನ್ನು ಮಾಡಿ ನೆರವೇರಿಸಿರುತ್ತೇವೆ. ಇವತ್ತು ನಾಗನ ಪ್ರತಿಷ್ಠಾಪನೆ ನಡೀತದೆ. ಇದಕ್ಕೆ ತುಂಬ ನಮ್ಮ ನಾಡಿನ ಜನತೆಯ ಸಹಕಾರ ತುಂಬ ಆಭಾರಿಯಾಗಿದ್ದೇವೆ. ಅವರಿಗೆ ತನು ಮನ ಧನಗಳನ್ನು ಅರ್ಪಿಸಿ ಈ ಮಟ್ಟಕ್ಕೆ ಸಹಕಾರವನ್ನು ತಂದಿದ್ದಾರೆ. ಇವತ್ತಿನ ದಿವಸ ಇಲ್ಲಿ ನಮ್ಮ ಜೊತೆಯಲ್ಲಿ ನಾಯಕಂಡ ಅಯ್ಯಪ್ಪನವರು, ಶ್ರೀ ಕಾವೇರಿ ಆಶ್ರಮದ ಅಧ್ಯಕ್ಷರು ಹಾಗೂ ನಮ್ಮ ಸಮಿತಿಯ ಮಹಾವಿಷ್ಣು ದೇವಸ್ಥಾನದ ಅಭಿವೃದ್ಧಿ ಮತ್ತು ನಾಗಕಟ್ಟೆ ಪ್ರತಿಷ್ಠಾಪನಾ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ನಾನು ಪ್ರತಾಪ್ ಚಿನ್ನಪ್ಪ ಹಾಗೂ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಸೀತಾರಾಮ್ ರೈ ಅವರು ಕಾರ್ಯದರ್ಶಿಯಾಗಿ ನಿರ್ವಹಿಸ್ತಾರೆ. ಹಾಗೆ ಶ್ರೀ ಪದ್ಮನಾಭನವರು ಹಾಗೂ ಶ್ರೀ ಸುರೇಶ್ ಅವರು, ಶ್ರೀ ಪ್ರಕಾಶ್ ಅವರು ಹಾಗೂ ಶ್ರೀ ರಾಜೇಶ್ ಅವರು ಮತ್ತು ಮಾಚೇನವರು ಮತ್ತು ನಮ್ಮ ಕಾವೇರಿ ಆಶ್ರಮದ ಕಾರ್ಯಕಾರಿಣಿ ಕಮಿಟಿ ಮೆಂಬರ್ಸ್ಗಳಾದ ಶ್ರೀಮತಿ ದಮಯಂತಿ ಅವರು, ಶ್ರೀಮತಿ ಅನಿತಾ ದೇವೇನವರು ಹಾಗೂ ನಮ್ಮ ಆಶ್ರಮದ ಈಗಿನ ಸನ್ಯಾಸಿಗಳಾದ ಶ್ರೀ ಆತ್ಮ ಪ್ರಕಾಶಾನಂದ ಪುರಿಗಳು ಅವರೆಲ್ಲ ನಮಗೆ ತುಂಬ ಸಹಕಾರ ಮಾಡಿದ್ದಾರೆ. ಹಾಗೆ ನಮ್ಮ ಈ ದೇವಸ್ಥಾನದ ಅರ್ಚಕರುಗಳಾದ ಶ್ರೀ ಗೋಪಾಲಾಚಾರಿ ಭಟ್ರು ಅವರು ನಮಗೆ ಸುಮಾರು 10 ವರ್ಷಗಳಿಂದ ಇಲ್ಲಿ ಪೂಜೆಗಳನ್ನು ನಡೆಸಿಕೊಂಡು ಬಂದಿದ್ದಾರೆ. ಅವರಿಗೂ ಹಾಗೂ ಇವತ್ತಿನ ದಿವಸದ ಕಾರ್ಯಕ್ರಮವನ್ನು ನಮ್ಮ ಮೋಹನ್ ಭಟ್, ವಿರಾಜಪೇಟೆ ಪ್ರಧಾನ ಅರ್ಚಕರಾದ ಮೋಹನ್ ಭಟ್ ಸ್ವಾಮಿಗಳು ಹಾಗೂ ಸೋಮವಾರಪೇಟೆ ವೇದವ್ಯಾಸ ಭಟ್ ಸ್ವಾಮಿಗಳು ಅವರ ನೇತೃತ್ವದಲ್ಲಿ ಈ ಪೂಜೆಗಳನ್ನು ನಡೆಸಲಿದ್ದೇವೆ. ಹಾಗೂ 2 ದಿವಸ ಅದರಲ್ಲಿ ಅವರು ನೆರವೇರಿಸಿಕೊಟ್ಟಿರುತ್ತಾರೆ. ಸೊ ಎಲ್ಲರಿಗೂ ನಮಗೆ ಇದರಲ್ಲಿ ಭಾಗಿಯಾದಂಥ ಮತ್ತು ವಿರಾಜಪೇಟೆ ಕಾವೇರಿ ಆಶ್ರಮದ 26 ವರ್ಷಗಳಿಂದ ಕಾವೇರಿ ಯೋಗ ಸಂಸ್ಥೆ ಒಂದು ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸ್ತದೆ. ಅದರ ಯೋಗಾರ್ಥಿಗಳು ನಮಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಸುತ್ತಮುತ್ತ ಕ್ಲೀನ್ ಮಾಡೋದಾಗಲಿ ಮತ್ತು ಆಹಾರ ಪಾನೀಯಗಳನ್ನು ಒದಗಿಸುವುದಾಗಲಿ ಅದರಲ್ಲಿ ತುಂಬ ನಮ್ಮ ಸೀತಾರಾಮ್ ರೈ ಅವರ ನೇತೃತ್ವದಲ್ಲಿ ಹಾಗೂ ಶ್ರೀಮತಿ ರತಿ ಉತ್ತಪ್ಪ ಅವರು ಹಾಗೂ ತುಂಬ ಅವರ ಸಹೋದ್ಯೋಗಿಗಳು ತುಂಬ ಸಹಾಯವನ್ನು ಮಾಡಿದ್ದಾರೆ. ಎಲ್ಲರನ್ನು ನಾವು ಈ ಸಮಯದಲ್ಲಿ ತುಂಬ ನೆನೆಸ್ಕೊಳ್ತೀವಿ. ಹಾಗೆ ಆಮೇಲೆ ನಮ್ಮ ಈ ದೇವಸ್ಥಾನಕ್ಕೆ ಇದು ಆದಿಶೇಷನ ವಿಗ್ರಹವನ್ನು ಸುಮಾರು 1.5 ಲಕ್ಷ ಖರ್ಚಿನಲ್ಲಿ ಕಾರ್ಕಳದ ಕಲ್ಲಿನಲ್ಲಿ ಬಸವನಹಳ್ಳಿಯಲ್ಲಿ ಮಾಡಿಸಲಾಯಿತು. ಅದನ್ನು ಆಮೇಲೆ ತಂದು 48 ದಿವಸಗಳ ಕಾಲ ನಾವು ಜಲವಾಸದಲ್ಲಿ ಇಟ್ಟಿದ್ವಿ. ನಿನ್ನೆ ದಿವಸ ಅದನ್ನು ತೆಗೆದು ಇಲ್ಲಿ ಅಳವಡಿಸಿದ್ದೀವಿ. ಇವತ್ತಿನ ದಿವಸ ಪ್ರಾಣ ಪ್ರತಿಷ್ಠೆಯನ್ನು ಮಾಡಲಿದ್ದೇವೆ. ಆ ವಿಗ್ರಹವನ್ನು ಕೆದುಮಳ್ಳೂರಿನ ದೇವಜನ ಶ್ರೀಮತಿ ಶೇಷವತಿ ಅವರು ಸುಮಾರು 1.5 ಲಕ್ಷ ರೂಪಾಯಿಯನ್ನು ದಾನ ರೂಪದಲ್ಲಿ ಕೊಟ್ಟು ನಮಗೆ ಆ ಆದಿಶೇಷನ ವಿಗ್ರಹವನ್ನು ಕೆತ್ತಲಿಕ್ಕೆ ಸಹಕರಿಸುತ್ತಾರೆ. ಅವರಿಗೂ ಅವರ ಕುಟುಂಬದವರಿಗೂ ತುಂಬ ವಂದನೆಗಳು. ಹಾಗೂ ನಮ್ಮ ಆಶ್ರಮದಲ್ಲಿ ಶ್ರೀಮತಿ ಬಳ್ಳಮ್ಮನವರು ಸಮಯಕ್ಷರಾಗಿ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೊಟ್ಟಿರುತ್ತಾರೆ. ಅದೇ ರೀತಿ ತುಂಬ ಜನಗಳು ಈಗ ನಮ್ಮ ಕಾವೇರಿ ಆಶ್ರಮದ ಕಮಿಟಿ ಮೆಂಬರ್ಸ್ಗಳಾದ ಶ್ರೀಮತಿ ದಮಯಂತಿ ಹಾಗೂ ಶ್ರೀಮತಿ ಅನಿತಾ ದೇವೇನವರು ಉಪಸ್ಥಿತರಿದ್ದಾರೆ. ಇವರುಗಳು ಈ ದೇವಸ್ಥಾನದ ಅಭಿವೃದ್ಧಿಗಾಗಿ ಹಾಗೂ ನಾಗರಕಟ್ಟೆದು ಪ್ರತಿಷ್ಠಾಪನೆಗಾಗಿ ತುಂಬ
ಹುರುಪಿನಿಂದ ಇವರುಗಳು ಮತ್ತು ನಮ್ಮ ಮುಖಂಡ ಶಶಿ ಅವರು ನಮ್ಮ ಕಮಿಟಿ ಮೆಂಬರ್, ಹಾಗೆ ಕ್ಯಾಟಿ ಉತ್ತಪ್ಪನವರು ಇವರೆಲ್ಲ ಸೇರಿ ವಿರಾಜಪೇಟೆಯಿಂದ ಹೊರಗಡೆ ಗೋಣಿಕೊಪ್ಪ, ಕಳತ್ಮಾಡು ಆ ಕಡೆ ಎಲ್ಲ ಹೋಗಿ ಅವ್ರುಗಳನ್ನು ಆಹ್ವಾನಿಸಿ ಅವರುಗಳೆಲ್ಲ ತುಂಬು ಹೃದಯದಿಂದ ತನುಮಾನ ಧನಗಳಿಂದ ದೇಣಿಗೆಗಳನ್ನು ನೀಡಿರ್ತಾರೆ. ಹಾಗೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಯಾಕೆಂದರೆ ನಮ್ಮ ನಾಡಿನ ಜನತೆಯ ಸಹಕಾರದಿಂದ ನಾವು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಸಹಕಾರವಾಯಿತು. ಇನ್ನು ಮುಂದಕ್ಕೂ ಭವಿಷ್ಯದಲ್ಲಿ ಈ ದೇವಸ್ಥಾನ ದೊಡ್ಡ ಕ್ಷೇತ್ರವಾಗಿ ಬೆಳೆಯುವುದರಲ್ಲಿ ಸಂಶಯವಿಲ್ಲ. ನಮ್ಮ ಈ ನಾಗದೇವರ ಹಾಗೂ ವಿಷ್ಣು ದೇವರ ದೇವಸ್ಥಾನ ಮುಂದಕ್ಕೆ ಬಂತ ಅಂದರೆ ನಮ್ಮ ಇಡೀ ವಿರಾಜಪೇಟೆ ಸುತ್ತಮುತ್ತಲಿನ ಎಲ್ಲ ಸ್ಥಳಗಳು ಅಭಿವೃದ್ಧಿ ಹೊಂದುತ್ತದೆ, ಜನರುಗಳಿಗೆ ಸುಖ, ಸಂತೋಷ, ನೆಮ್ಮದಿ ಸಿಗುತ್ತದೆ ಎಂದು ನಮ್ಮ ಪುರೋಹಿತರು ನಾವು ಅಷ್ಟಮಂಗಲ ಪ್ರಶ್ನೆಯಲ್ಲಿ ತಿಳಿಸಿದ್ದಾರೆ. ಆ ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ನಾವುಗಳು ನಮ್ಮ ಶ್ರಮ ಅಷ್ಟೇ ಅಲ್ಲದೆ ನಮ್ಮ ಹಿಂದೆ ದೇವರು ನಮ್ಮಲ್ಲಿ ಸೇರಿಕೊಂಡು ನಮ್ಮನ್ನು ಕೆಲಸ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ನಮಗೆ ತುಂಬ ಅದರದ್ದು ಒಂದು ನಮಗೆ ಯಾವ ಥರದಲ್ಲಿ ಕೊಟ್ಟಿದ್ದಾರೆ ಅನ್ನೋದು ನಮಗೆ ಜನರಿಂದಲೂ ನಾವು ಹೋದ ಕಡೆಯಲ್ಲಿ ಎಲ್ಲ ಥರದಲ್ಲೂ ಗೊತ್ತಾಯಿತು. ಎಲ್ಲ ಪಾಸಿಟಿವ್ ಆಗಿ ಆ್ಯಟಿಟ್ಯೂಡು ಇತ್ತು. ಜನಗಳು ತುಂಬ ಹೃದಯದಿಂದ ಕೆಲಸ ಮಾಡಿದ. ಹಾಗೆ ಇನ್ನೂ ಮುಂದಕ್ಕೂ ಆ ದೇವರು ನಮಗೆ ಶಕ್ತಿ ಕೊಟ್ಟು ಕೆಲಸ ಕಾರ್ಯಗಳನ್ನು ಮಾಡಲಿ ಅಂತ ಹೇಳ್ಕೊಂಡು ಆ ದೇವರಲ್ಲಿ ಬೇಡಿಕೊಳ್ತೇವೆ. ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಹಾಗೂ ನಮ್ಮ ಅಧ್ಯಕ್ಷರು, ಕಾವೇರಿ ಆಶ್ರಮದ ಅಧ್ಯಕ್ಷರು, ನಮ್ಮ ಆಶ್ರಮದ ಆತ್ಮಪ್ರಕಾಶಾನಂದ ಅತ್ಪುರಿ ಸ್ವಾಮಿಗಳು ತುಂಬ ಉತ್ಸುಕದಿಂದ ಅವರು ಈ ಇಳಿ ವಯಸ್ಸಿನಲ್ಲಿ ತುಂಬ ಉತ್ಸುಕರಿಂದ ಯುವಕರ ಹಾಗೆ ನಮ್ಮ ಜೊತೆಯಲ್ಲಿ ಸಹಕಾರವನ್ನು ಮಾಡಿರುತ್ತಾರೆ. ಅವರೆಲ್ಲರಿಗೂ ನಾವು ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಅರ್ಪಿಸುತ್ತಾ ನಮ್ಮೆರಡು ಮಾತುಗಳನ್ನು ನಿಲ್ಲಿಸ್ತೀವಿ.
ಬನ್ನಿ ಗಿರೀಶ್ ಆಗಿ. ಮೂರು ತೆಂಗಿನಕಾಯಿಗಳ ಮುಖಾಂತರವಾಗಿ ಹೋಮದ ಮುಖಾಂತರವಾಗಿ ಹೋಮವನ್ನು ಮಾಡಿಕೊಂಡು, ಅದೇ ರೀತಿಯಾಗಿ ನಿನ್ನೆಯ ದಿನ ಆ ವಿಷ್ಣುವಿನ ಚೈತನ್ಯವನ್ನು ತತ್ವ ಹೋಮಗಳಿಂದ ಕ್ಷೀಣಗೊಳಿಸಿ ಅಷ್ಟಬಂಧವನ್ನು ಮಧ್ಯಾಹ್ನ ಕಾಲದಲ್ಲಿ ಆ ಮಹಾವಿಷ್ಣು ದೇವರ ಸಂಪೂರ್ಣವಾಗಿರ್ತಕ್ಕಂತಹ ಚೈತನ್ಯಭರಿತರಾಗಿ ಅವರ ಒಂದು ಸಂಪೂರ್ಣವಾಗಿರ್ತಕ್ಕಂತಹ ಅನುಗ್ರಹ ಪಡೆಯುವುದಕ್ಕೋಸ್ಕರವಾಗಿ ಶಕ್ತಿಯಾಗಿ ಪ್ರಸನ್ನ ಪೂಜಾದಿಗಳನ್ನು ಮಾಡಿದ್ದೇವೆ. ಕೊಟ್ಟಿರ್ತಕ್ಕಂತಹ ಸೇವೆಯನ್ನ ಮಹಾವಿಷ್ಣು ದೇವರ ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಎಲ್ಲರಿಗೂ ಕೂಡ ಭಕ್ತರಿಗೆ ಅವರವರ ಇಷ್ಟಾರ್ಥಗಳನ್ನೆಲ್ಲವನ್ನು ಕೂಡ ಪೂರೈಸಿ ಅವರಿಗೆ ಇರುವಂತಹ ಏನೊಂದು ಕಷ್ಟಗಳು, ದುಃಖಗಳು, ದರಿದ್ರತೆಗಳು ಏನೊಂದಿದ್ರು ಕೂಡ ಅದನ್ನೆಲ್ಲವನ್ನು ಕೊಟ್ಟುಕೊಂಡು ನಾವು ಈ ದೇವಸ್ಥಾನಕ್ಕೆ ಬಂದಿದ್ದೇವೆ. ಅದನ್ನೆಲ್ಲವನ್ನು ಕೂಡ ಪೂರೈಸುವಂತಹ ಯೋಗವನ್ನು ನಮ್ಮ ದೇವರು ನಮ್ಮೆಲ್ಲರಿಗೂ ಕೂಡ ಅನುಗ್ರಹವನ್ನ ಮಾಡಿಕೊಟ್ಟು ಸದಾ ಕಾಲದಲ್ಲಿಯೂ ಕೂಡ ನಮ್ಮ ದೇವರು ನಮಗೆ ಅನುಗ್ರಹವನ್ನು ಮಾಡಿಕೊಂಡು ಆ ಕಲಶಾಭಿಷೇಕವನ್ನು ನೋಡಿದರೆ ನಮ್ಮ ಜನ್ಮ ಜನ್ಮಾಂತರದ ಪಾಪಗಳೆಲ್ಲವೂ ಕೂಡ ಪರಿಹಾರವಾಗ್ತದೆ. ಹೇಗೆ ನಾವು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದರೆ ನಮ್ಮ ಶರೀರದ ಎಲ್ಲ ಕೊಳೆಗಳು ಪರಿಹಾರವಾಗಿ ಹೋಗ್ತದೋ, ಅದೇ ರೀತಿಯಾಗಿ ದೇವರಿಗೆ ಅಭಿಷೇಕವಾಗುವಂಥದ್ದನ್ನು ನಮ್ಮ ಕಣ್ಣಿನಿಂದ ತುಂಬ ನೋಡಿದೆವು ಅಂತ ಹೇಳಿದ್ರೆ ಸಾಕು, ನಮ್ಮ ಪಾಪಗಳು ಆ ಕೊಳೆಯ ರೂಪದಲ್ಲಿ ವನವಾಸಕ್ಕೆ ಹೋದಾಗ ಒಂದು ಸಲ ಅವತಾರ ಮಾಡಿದ್ದಾರೆ. ಸ್ವೀಕಾರ ಎಂಜಲು ಅಂತ ಹೇಳಿ ದೂರ ಬಿಸಾಡದೆ ಅವಳು ಏನಂತ ಭಕ್ತಿಯಿಂದ ಶ್ರದ್ಧೆಯಿಂದ ಕೊಟ್ಲೋ ಅದನ್ನ ಆ ರಾಮ ಸ್ವೀಕಾರ ಮಾಡಿಕೊಂಡು ಅವಳಿಗೆ ತನ್ನ ವೈಕುಂಠ ಲೋಕವನ್ನೇ ಕೊಟ್ಟ ಅಂತ ಹೇಳಿ. ಹಾಗಾಗಿ ಭಗವಂತನಿಗೆ ನಾವು ಏನು ಅರ್ಪಣೆ ಮಾಡಿದ್ರು ಕೂಡ, ಎಷ್ಟೋ ಜನ ಹಾಲನ್ನು ತಂದುಕೊಟ್ವಿ, ಎಷ್ಟೋ ಜನ ಎಳನೀರನ್ನು ತಂದುಕೊಟ್ರು, ಹಣ್ಣುಕಾಯಿ ಮಾಡುವ ಅಂತ ಹೇಳಿ ತಂದುಕೊಟ್ರು. ಅದೇ ರೀತಿಯಾಗಿ ಹಿಂದಿನಿಂದ ಅನೇಕ ರೀತಿಯಾಗಿ ಧನ ಸಹಾಯಾದಿಗಳನ್ನು ಇವತ್ತಿನ ದಿನ ಗೊತ್ತಾಗಲಿಲ್ಲ ಅಂತ ಕೂಡ ಭಗವಂತ ಅಲ್ಲಿ ಕೂತ್ಕೊಂಡು ಖಂಡಿತವಾಗಿ ನೋಡೇ ಇರ್ತಾನೆ. ಅವನು ಮನಪೂರ್ವಕವಾಗಿ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ಭಗವಂತ ಒಲಿದು ಅವರಿಗೆ ಏನೊಂದು ಇವತ್ತಿನ ದಿನ ಒಂದು ಅರ್ಧ ಲೀಟರ್ ಹಾಲು ಕೊಟ್ಟಿರ್ಬೋದು, ಆದ್ರೆ ನಾಳೆ ದಿನ ಅವನ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಅಮೃತವನ್ನೇ ಕೊಡಬಹುದು ಭಗವಂತ. ಹಾಗಾಗಿ ನಾವು ದೇವರಿಗೆ ಅಂತ ಹೇಳಿ ಅರ್ಪಣೆ ಮಾಡಿದ್ದು ಯಾವುದು ಕೂಡ ಹಾಗುವುದು ಅಂತ ಹೇಳಿ ದತ್ತೈವತಿರ್ತದೆ ಅಂತ ಹೇಳಿ, ಯಾರಿಗಾದ್ರೂ ಒಬ್ಬರಿಗೆ ದಾನ ಅಂತ ಹೇಳಿ ಕೊಟ್ರೆ, ಯಾರಿಗೊಬ್ಬರಿಗೆ ಕಷ್ಟ ಅಂತ ಹೇಳಿ ನಾವೇನಾದ್ರೂ ಕೊಟ್ರೆ, ಅಥವಾ ಏನಾದ್ರೂ ಹೋಮ ಹವನದ ಮುಖಾಂತರ ದೇವರಿಗೆ ಅಂತ ಹೇಳಿ ಅರ್ಪಣೆ ಮಾಡಿದ್ರೆ, ಅಥವಾ ಇಲ್ಲೊಂದು ದೇವರ ಸಾನ್ನಿಧ್ಯ ಇದೆ ಇಲ್ಲಿಗೊಂದು ಅರ್ಪಣೆ ಅಂತ ಹೇಳಿ ಮಾಡಿದ್ರೆ ಅದು ಹಾಗೇ ಉಳಿತದಂತೆ. ಅದು ಯಾವಾಗ ನಮ್ಮನ್ನ ರಕ್ಷಣೆ ಮಾಡ್ತದೆ ಅಂತ ಹೇಳಿದ್ರೆ, ಕೊನೆಯ ಕಾಲದಲ್ಲಿ ನಮಗೆ ಕಷ್ಟಗಳು ಅಂತ ಹೇಳಿ ಬಂದಾಗ, ನಾವು ಸುಖವಾಗಿದ್ದಾಗ ನಮ್ಗೆ ಯಾವುದರ ಅವಶ್ಯಕತೆ ಇಲ್ಲ. ಕಷ್ಟಗಳು ಯಾವಾಗ ನಮಗೆ ಬರ್ತದೋ ಆವಾಗ ನಾವು ಮಾಡಿದಂತಹ ಪುಣ್ಯ ಅಲ್ಲಿ ಬಂದು ನಮ್ಮನ್ನ ರಕ್ಷಣೆ ಮಾಡುತ್ತೆ. ರಕ್ಷಣಾ ಸಂಪ್ರದಾಯದಲ್ಲಿ ದೇವಸ್ಥಾನ ಅಂತ ಹೇಳಿ ಕಟ್ಟಿದ್ದು ಯಾಕೆ ಅಂತ ಹೇಳಿದ್ರೆ ಒಂದು ಹಿಂದೂ ಸಂಪ್ರದಾಯ ಉಳಿಬೇಕು. ಅದೇ ರೀತಿಯಾಗಿ ನಮ್ಮ ಹಿಂದಿನ ತಲೆಮಾರಿನವರು ಏನಾದ್ರೂ ಒಂದು ಮಾರ್ಗ ಅಂತ ಹೇಳಿ ಸೂಚನೆ ಮಾಡಿದ್ರೆ ಅದು ಯಾವುದು ಕೂಡ ವ್ಯರ್ಥವಾದದ್ದಲ್ಲ. ಒಂದು ಹಬ್ಬ ಹರಿದಿನಗಳು ಅಂತ ಹೇಳಿ ಮಾಡಿದ್ರು ಕೂಡ ಅದು ವ್ಯರ್ಥವಾದದ್ದಲ್ಲ. ಹೀಗೆ ಜೀವನದಲ್ಲಿ ನೀವು ನಡಿಬೇಕು ಅಂತ ಹೇಳಿ ತೋರಿಸಿಕೊಟ್ರು ಕೂಡ ಅದು ವ್ಯರ್ಥವಾದದ್ದಲ್ಲ. ಅವರೆಲ್ಲರೂ ಕೂಡ ಸ್ವತಃ ಅನುಭವದಿಂದ ಅದನ್ನ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ದೇವಸ್ಥಾನ ಅಂತ ಹೇಳಿ ಕಾವೇರಿ ಆಶ್ರಮದಿಂದ ಬಂದು ಇಲ್ಲಿ ಒಂದು ಪ್ರತಿಷ್ಠಾಪನೆ ನಡೆದಿದೆ. ಇನ್ನು ಮುಂದಕ್ಕೆ ಈ ಆಶ್ರಮದ ಮುಖಾಂತರವಾಗಿ ಆ ಮಹಾವಿಷ್ಣು ದೇವರ ಒಂದು ಅನುಗ್ರಹದ ಮುಖಾಂತರವಾಗಿ ಇದೇ ರೀತಿಯಾಗಿ ಏಳಿಗೆಯನ್ನ ಪಡೆದಿ ಎಲ್ಲ ಜನರು, ಇವತ್ತಿನ ದಿನ 100 ಜನ ಬರಬಹುದು, ನಾಳೆ ದಿನ 1000 ಜನರು ಬರಲಿ, ಅವರೆಲ್ಲರಿಗೂ ಕೂಡ ಜ್ಞಾನದ ಮಾರ್ಗವನ್ನ, ಭಕ್ತಿಯ ಮಾರ್ಗವನ್ನ ಪಡೆಯುವಂತಹ ಒಂದು ಯೋಗವನ್ನ ಆ ಮಹಾವಿಷ್ಣು ದೇವರು ಅನುಗ್ರಹವನ್ನ ಮಾಡಿಕೊಟ್ಟು ಇದೇ ರೀತಿಯಾಗಿ ಎಲ್ಲರೂ ಕೂಡ ದೀರ್ಘ ಆಯುಷ್ಯಗಳಾಗಿ, ಆರೋಗ್ಯಭರಿತರಾಗಿ, ಸುಖವಾಗಿ, ಸಂತೋಷವಾಗಿ, ಸಮೃದ್ಧಿಯಿಂದ ದೇವರನ್ನ ತಿಳಿದು ಅವರನ್ನ ಆರಾಧನೆ ಮಾಡಿ ಜೀವನದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಷ್ಟಗಳನ್ನು ಅನುಭವಿಸದೆ ಸುಖವನ್ನೇ ಅನುಭವಿಸ್ತಾ ದೇವರ ಕೃಪೆಗೆ ಪಾತ್ರರಾಗುವಂತಹ ಒಂದು ಯೋಗ ಭಾಗ್ಯ ನಮಗೆಲ್ಲರಿಗೂ ಕೂಡ ಬಂದಿದೆ ಇವತ್ತಿನ ದಿನ. ಇನ್ನೂ ಕೂಡ ದೇವರ ಅನುಗ್ರಹ ಪ್ರಾಪ್ತಿಯಾಗಲಿ. ನಾವೆಲ್ಲರೂ ಕೂಡ ದೇವರಿಗೆ ಶರಣಾಗಿದ್ದೇವೆ. ಆ ದೇವರ ಶ್ರೀರಕ್ಷೆ ನಮ್ಮ ಮೇಲೆ ಇರಲಿ. ನಿನ್ನೆಯಿಂದ ಆರಂಭ ಮಾಡಿ ಇವತ್ತಿನವರೆಗೆ ಏನೊಂದು ದೇವರಿಗೆ ಅರ್ಪಣೆ ಆಗಲಿ ಅಂತ ಭಕ್ತಿಯಿಂದ ಶ್ರದ್ಧೆಯಿಂದ ಕೊಟ್ಟಂತಹ ಪೂಜಾರಿಗಳಿರ್ಬೋದು, ಅದೆಲ್ಲವೂ ಕೂಡ
ಭಗವಂತನಿಗೆ ಹೋಗಿ ತಲುಪಬೇಕು. ಅವನಿಂದ ಪುಣ್ಯ ನಮಗೆಲ್ಲರಿಗೂ ಕೂಡ ಪ್ರಾಪ್ತಿಯಾಗಬೇಕು. ಅವನ ಕೃಪೆಯ ದೃಷ್ಟಿ ನಮ್ಮ ಮೇಲೆ ಇರಬೇಕು. ನಮ್ಮ ಜೀವಮಾನದಲ್ಲಿ ಏನು ಪಡಿಲಿಕ್ಕೆ ಅಸಾಧ್ಯವಾದಂತದ್ದು ಇದ್ರೂ ಕೂಡ ಅದು ಅಸಾಧ್ಯ ಅಂತ ತಿಳಿದಿದ್ರು ಸಾಧ್ಯವಾಗುವಂತಹ ಯೋಗವನ್ನ ಆ ಮಹಾವಿಷ್ಣು ದೇವರ ಅನುಗ್ರಹವನ್ನ ಮಾಡಿಕೊಟ್ಟು ನಮ್ಮನ್ನೆಲ್ಲರನ್ನೂ ಕೂಡ ರಕ್ಷಿಸಲಿ, ನಮಗೆಲ್ಲರಿಗೂ ಕೂಡ ಅನುಗ್ರಹಿಸಲಿ, ನಮ್ಮನ್ನು ರಕ್ಷಣೆ ಮಾಡಲಿ. ಆ ದೇವರ ಶ್ರೇರಕ್ಷಣೆ ನಮ್ಮ ಮೇಲೆ ಇರಲಿ ಅಂತ ಹೇಳಿ ದೇವರಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾರ್ಥನೆಯನ್ನು ಮಾಡ್ತೇವೆ. ಪ್ರತಿಷ್ಠೆ ಮಾಡಿದ್ರೆ ಸಾಕಾಗುದಿಲ್ಲ, ಅದಕ್ಕೆ ನೀಟಾಗಿ ಕಟ್ಟಡ ದೇವಸ್ಥಾನ ಚೆನ್ನಾಗಿ ಲಗ್ನ ಲಗ್ನರಾಜಿತ್ಯ